ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಲ್ಲ ಅಂದ್ರೆ ನೀವು ಇವಾಗ ನೀವು ಸೈನ್ ಹಾಕಿದ್ದೀರಿ ಅಂದ್ರೆ ಪ್ರವೀಣ್ ಅವರೇ, ಏನೂ ಯೋಚನೆ ಮಾಡದೆ ವಿದಿನ್ ಒನ್ ಡೇ ವಿದಿನ್ ಒಂದೇ ಒಂದು ಸ್ಟೇಟ್ಮೆಂಟ್ಗೆ ನೀವು ಪುಸುಕ್ಕಂತ ಹೋಗಿ ಸೈನ್ ಮಾಡಿದ್ರಿ ಅಂದ್ರೆ ನನಗೆ ಹಾರ್ಟ್ ಟು ಬಿಲೀವ್, ನನ್ಗೆ ನಂಬಕ್ ಅದು ತುಂಬಾ ಕಷ್ಟ ಆಗ್ತಾ ಇದೆ. ನನಗೂ ಐ ಫೀಲ್ ಲೈಕ್ ಐ ವಾಸ್ ಸೋ ಸ್ಟುಪಿಡ್ ಆ ಟೈಮಲ್ಲಿ ಅಂತ ನನಗೆ ಇವಾಗ್ಲೂ ಅನ್ಸ್ತಾ ಇದೆ ಮೇಡಮ್. ನಾನು ಅವಾಗ್ಲೇ ನಾನು ಸೈನ್ ಅಲ್ಲ 19 ವರ್ಷದ ದಾಂಪತ್ಯ ಜೀವನವನ್ನ ನೀವು ಓನ್ಲಿ ಒನ್ ಸ್ಟೇಟ್ಮೆಂಟ್ ಯಾವನು ಫೋನ್ ಮಾಡಿ ಹೇಳ್ದ ಅಂತ ನೀವು ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ಗೆ ಹೋಗಿ ಸಿಗ್ನೇಚರ್ ಹಾಕಿ ನೀವು ಪ್ರಾಸೆಸ್ ಶುರು ಮಾಡಿಬಿಡ್ತೀರಿ. ಒಂದಿಷ್ಟು ರೆಸಿಸ್ಟ್ ಮಾಡಲ್ಲ, ಒಂದಿಷ್ಟು ಟೈಮ್ ತಗೊಳ್ಳಲ್ಲ ಅಂತಂದ್ರೆ ನಿಮಗೂ ಅದೇ ಬೇಕಾಗಿತ್ತೇನೋ ಮೇಡಮ್. ಅವಳು ಮಾತಾಡ್ತಾ ಇದ್ದಿದ್ದು ಪಿಚ್ ವಾಸ್ ಲೈಕ್ ಯಾವ್ದೋ ಲೌಡ್ ಸ್ಪೀಕರ್ ಅಲ್ಲಿ ಹಾಕಿ ಕೇಳ್ದಂಗ್ ಇರ್ತಿತ್ತು ಮೇಡಮ್. ತಲೆ ಚಿಟ್ಟಿಡ್ದು ಹೋಗ್ಬಿಟ್ಟಿತ್ತು ಮೇಡಮ್ ನನಗೆ. ಜನವರಿ 7th ಇಂದ ಜನವರಿ 12th ಬರೋಷ್ಟರಲ್ಲಿ ಆ ತರ ಹಿಂಸೆ ಕೊಟ್ಬಿಟ್ಟಿದ್ಲು ನನಗೆ, ನನ್ನ ಮಕ್ಳಿಗೆ. ನಾನು ಹೇಳ್ತಾ ಇದ್ದೇನೆ ನೋಡು, ದೊಡ್ಡ ಮಗುದು ಎಕ್ಸಾಮ್ ಐತೆ, ಅವ್ರದ್ದು ಸೆಕೆಂಡ್ ಇಯರ್ PUC ಎಕ್ಸಾಮ್ ಫೆಬ್ರವರಿಯಲ್ಲಿ ಐತೆ, ಮಂತ್ ಅಲ್ಲಿ ಐತೆ. ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ 1 month. ಇದು ಒಂದೇ ತಿಂಗಳು ಕಳೀತು ಅಂತ ಹೇಳಿದ್ರೆ ಚಿಕ್ಕವ್ರು ನಮ್ಮ ವೆನ್ನು ಪಾಪು ಬಂದ್ಬಿಟ್ಟು LKG ಇಂದ UKG ಹೋಗ್ಬಿಡ್ತಾರೆ. ನಿನ್ಗೆ ಏನ್ ಬೇಕೋ ನಾನ್ ಮಾಡ್ಕೊಡ್ತೀನಿ, ನಾನೇ ನಿಂತಿದ್ ಮಾಡ್ತೀನಿ, ಬಟ್ ಪ್ಲೀಸ್ ವೇಟ್ ಟಿಲ್ ಮಾರ್ಚ್ ಅಂತ ಹೇಳ್ತಾ ಇದ್ದೆ ಮೇಡಮ್. ಬಹಳ ಹೇಳ್ದೆ ಮೇಡಮ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಕಾಲಿಗೆ ಬಿದ್ಬಿಟ್ಟು ಮಕ್ಕಳು ಭವಿಷ್ಯಕಾರ ಸುಮ್ನಾಗೆ ಅಂತ ಕೇಳಿದೀನಿ ಮೇಡಮ್. ಅವ್ಳು ಏನ್ ಮಾಡಿದ್ಲು ಗೊತ್ತಾ ಮೇಡಮ್, ಅದು ಫೋಟೋನ ವಿಡಿಯೋ ಮಾಡ್ಬಿಟ್ಟು, ನಾನು ಕಾಲಿಗೆ ಬಿದ್ದಿರೋದು ಫೋಟೋನ ವಿಡಿಯೋ ಮಾಡ್ಬಿಟ್ಟು ಅವ್ಳ ಫ್ರೆಂಡ್ಸ್ ಹತ್ರ ಸರ್ಕ್ಯುಲೇಟ್ ಮಾಡಿದಾಳೆ. ನೋಡು ನನ್ ಗಂಡನ್ಗೆ ಹೆಂಗ್ ನಾನು ಕಾಲಿಗೆ ಬೀಳ್ಸ್ಕೊಂಡಿದೀನಿ ಅಂತ ಸರ್ಕ್ಯುಲೇಟ್ ಮಾಡೋದು. ಇದೆಲ್ಲ ನಿಮ್ಮ ಮಗಳು, ದೊಡ್ಡ ಮಗಳಿಗೆ ಇದೆಲ್ಲ ಅರ್ಥ ಆಗುವಂತ ವಯಸ್ಸು, ಆಕೆಗೂ ಕೂಡ ಅಭಿಪ್ರಾಯ ಮೂಡುವಂತ ವಯಸ್ಸು. ಆ ಮಗು ಏನ್ ಹೇಳ್ತಾ ಇತ್ತು? ಅವ್ರು ಕಳಿಸ್ಬಿಡ್ತಿದ್ದೆ ಮೇಡಮ್ ಮನೆಯಿಂದ ಆಚೆಗೆ ಗಲಾಟೆ ಆಗಿತ್ತ. ಚಿಕ್ಕ ಮಗುನ ದೊಡ್ಡ ಮಗಳನ್ನ, ಅಮ್ಮ ಇದು ಹೆಡ್ಫೋನ್ ಹಾಕೊಂಡ್ಬಿಟ್ಟು ಹೋಗ್ಬಿಟ್ರಿ ಆಚೆಗೆ ಅಂತ ಹೇಳ್ತಾರೆ. ಹೋಗ್ಬಿಟ್ರಿ, ಡೋಂಟ್ ಗೆಟ್ ಇಟ್. ಬಟ್ ಈ ಜಗಳ ಅಥವಾ ತಾಯಿಯ ಬಿಹೇವಿಯರ್ ನ ನೋಡಿ ಮಗಳು ಏನ್ ಹೇಳ್ತಿದ್ಲು? ಶಿ ವಾಸ್ ಆಲ್ಸೋ ಅಪ್ಸೆಟ್ ಮೇಡಮ್, ಬಹಳ ಅಪ್ಸೆಟ್ ಆಗಿದ್ಲು. ಬಟ್ ಅವಳ ಮಾತು ಕೇಳೋರು ಯಾರಿದ್ರು ಮೇಡಮ್ ಆ ಟೈಮ್ನಲ್ಲಿ? ಪಾಪ ನೀನ್ ಹಿಂಗ್ ಮಾಡ್ಬೇಡ ಅಂತ ಹೇಳಿದ್ರೆ ನಾನದು ರೆಡಿ ಇರ್ತಿದ್ದೆ. ಅಮ್ಮ ನೀನ್ ಯಾಕೆ ಹಿಂಗ್ ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ, ನೀನ್ ಅವಳೆ ಕೇಳಕ್ಕೆ ಮುಚ್ಕೋವಾಗ ಹಾವು ಅಂತ ಬೈದ್ಬಿಡೋಳು, ಕೆಟ್ಟ ಹಾಕೊಳ್ಕ ಮಾಡ್ಕೊಂಡು ಬೈದ್ಬಿಡೋಳು. ಅವ್ರು ಅದಕ್ಕೆ ನಾನ್ ಹೇಳ್ದೆ, ನನ್ ದೊಡ್ಡ ಮಗಳಿಗೆ ಹೇಳ್ದೆ, ಅಮ್ಮ ನೋಡಮ್ಮ, ನಂದು ನಿಮ್ ಮಮ್ಮಿ ಫೈಟು, ಡೋಂಟ್ ಇನ್ವಾಲ್ವ್ ಯೋರ್ ಸೆಲ್ಫ್. ನೀನ್ ಹೋಗಿ ರೂಮಲ್ಲಿ ಕುತ್ಕೊ, ನೀನ್ ಹೆಡ್ಫೋನ್ ಹಾಕೋ, ನೀನ್ ಕುತ್ಕೊಂಡು ಪ್ರಿಪೇರ್ ಫಾರ್ ಯುವರ್ PUC ಎಕ್ಸಾಮ್ಸ್. ನೀನು ಇದಕ್ಕೆ ರೆಡಿ ಮಾಡ್ಬೇಡ. ಚಿಕ್ಕವಳ್ನು ಕರ್ಕೊಂಡು ಹೋಗಿ ರೂಮಲ್ಲಿ ಕೂತ್ಕೋ, ಅವ್ರಿಗೆ ಏನಾದ್ರು ಡ್ರಾಯಿಂಗ್ ಆದ್ರೂ ಕೊಡು, ಇಲ್ಲ ಕೊನೆ ಪಕ್ಷ ಮೊಬೈಲ್ ಆದ್ರೂ ಕೊಟ್ಟು ಕೂರಿಸ್ಕೊಂಡು ನೀನು ಇವ್ರನ್ನ ಎಲ್ಲೋ ಹಾಲ್ಗೂ ಬೆಡ್ರೂಮ್ಗೆ ಕಳ್ಸಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು. ಎಲ್ಲ ಒಂದ್ ಕಡೆ ನೀವೇ ನಿಮ್ಮ ಬದುಕಿನ ಬಗ್ಗೆ ಒಂದು ಸ್ಟ್ರಾಂಗ್ ಆದಂತಹ ನಿರ್ಣಯವನ್ನು ತೆಗೆದುಕೊಳ್ಳೋದ್ರಲ್ಲಿ ಎಡವಿದ್ರಿ ಅಂತ ಅನ್ಸುತ್ತೆ ಪ್ರವೀಣ್. ಮತ್ತು ನೀವು ರೆಸಿಸ್ಟ್ ಮಾಡಲಿಲ್ಲ, ಅದ್ರ ವಿರುದ್ಧ ಹೋರಾಡಲಿಲ್ಲ, ನೀವು ಆ ಪರಿಸ್ಥಿತಿಗೆ ಸರೆಂಡರ್ ಆಗ್ಬಿಟ್ರಿ ಅಂತ ಅನ್ಸುತ್ತೆ. ನೀವು ಅವತ್ತು ಸರೆಂಡರ್ ಆಗಿರ್ಲಿಲ್ಲ ಅಂದ್ರೆ ಇವತ್ತು ನಿಮ್ಮ ಮಗಳಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಯು ಶುಡ್ ಹ್ಯಾವ್ ಫಾಟ್. ನೀವು ನಿಮ್ಮ ಮಕ್ಕಳಿಗಾಗಿ ನೀವು ಹೋರಾಟ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ. ಬಟ್ ಯು ನೆವರ್ ಡಿಡ್ ಇಟ್. ಮೇಡಮ್ ಎಸ್ ಮೇಡಮ್, ನಾನು ನೆಕ್ಸ್ಟ್ ತಿಂಗ್ ನಾನು ಮನೆ ಬಿಟ್ಟು ಬಂದಿದ ತಕ್ಷಣ ನಾನು ಊರಿಗೆ ಬರ್ತಿದ್ದಂಗೆ ಒಬ್ರು ಟಾಪ್ ಲಾಯರ್ ಹತ್ರ ಹೋಗಿ ಕೂತ್ಕೊಂಡೆ ಮೇಡಮ್. ಹಿಂಗೆಲ್ಲ ನಡೆದಿದೆ ಈ ತರ. ಸೊ ದೇ ಸೆಡ್, ನೋಡಪ್ಪ 17-year-old ಡಾಟರ್, ನನಗೆ ಇನ್ನೊಂದು ತುಂಬಾ ಗ್ಯಾರಂಟಿ ಇತ್ತು. ಬಿಕಾಸ್ ಬೋತ್ ಮೈ ಚಿಲ್ಡ್ರನ್ ತುಂಬಾ ಪ್ರೀತಿ ನನ್ನ ಮೇಲೆ, ಅವ್ರಿಗೂ ಪ್ರೀತಿ, ನನ್ಗೂ ಅವ್ರ ಮೇಲೆ ಪ್ರೀತಿ. ನನಗೆ ಗೊತ್ತಿತ್ತು 100% ನನ್ನ ದೊಡ್ಡ ಮಗಳು ನನ್ಗೆ ಬಂದೇ ಬರ್ತಾಳೆ, ನನ್ನ ಹತ್ರ ಬರ್ತಾಳೆ ಅಂತ. ಬಟ್ ಚಿಕ್ಕ ಮಗುದ್ ಏನಾಯ್ತು ಅಂತ ನನಗೊಂದು ಸ್ವಲ್ಪ ಗೊತ್ತಿತ್ತು. ಬಟ್ ಅವರು ಹೇಳಿದ್ರು ನನ್ಗೆ, 5.5 years ಓಲ್ಡಪ್ಪ, 6 ವರ್ಷನೂ ಆಗಿಲ್ಲ ಮಗುಗೆ, ನೀನ್ ಏನೇ ಅಂದ್ರು ಕಸ್ಟಡಿ ತಾಯಿಗೆ ಕೊಡ್ತಾರೆ, ತಾಯಿ ನನಗೆ ಬೇಡ ಅಂತ ಹೇಳಿದ್ರೆ ಮಾತ್ರ ಯು ವಿಲ್ ಗೆಟ್ ಕಸ್ಟಡಿ ಅಂತ ಹೇಳಿದ್ರು. ಸರಿ ಆಯ್ತು, ಲೆಟ್ ಅಸ್ ಫೈಟ್ ಫಾರ್ ಕಸ್ಟಡಿ ಅಂತ ರೆಡಿ ಆಗಿದ್ದೆ ಮೇಡಮ್. ಈಗ ದೊಡ್ಡವರು ಹೇಳೋರು ಹಿರಿಯರು ಯಾರು ಇಲ್ವಾ ಸರ್ ನಿಮ್ಗೆ, ನಿಮ್ಮ ಎರಡು ಫ್ಯಾಮಿಲಿ ಕಡೆಯಿಂದ? ಅರೇಂಜ್ ಮ್ಯಾರೇಜ್ ಅಲ್ವಾ ನಿಮ್ದು? ಹೌದು ಮೇಡಮ್, ಅರೇಂಜ್ ಮ್ಯಾರೇಜ್. ಯಾರು ಪ್ರಯತ್ನನೇ ಪಡ್ಲಿಲ್ವಾ? ನಮ್ಮ ತಂದೆ ತೀರೋದ್ರು, ಕ್ಯಾನ್ಸರ್ ಇಂದ ತೀರೋದ್ರು. ಅವ್ರ ತಂದೆ 2019 ಸಾರಿ, ಅವ್ರ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರೋದ್ರು. ಇನ್ನು ದ ವೆರಿ ನೆಕ್ಸ್ಟ್ ಪೀಪಲ್ ಅನ್ನೋರು ಯಾರು ಇಲ್ದೆ ನಾವು ಹೋಗಿದ್ವಿ. ನಮ್ಗೆ ಅಲ್ಲಿ ಮೈಸೂರಲ್ಲಿ ಇಂಡಿಪೆಂಡೆಂಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ವಿ ನಾವು. ನಮ್ಮ ಊರ್ ಕಡೆ ಒಡನಾಟ ಅಷ್ಟಿಗಷ್ಟೇ ಇತ್ತು. ಅವಳು ಕಡೆಗೆ ಅವ್ರ ಅಮ್ಮ, ಅವಳು ಏನ್ ಮಾಡಿದ್ರು ಸರಿನೇ ಅವ್ರ ಅಮ್ಮಂಗೆ. ಅವ್ರ ಅಣ್ಣ ಮೇಲೆ ಒಂದ್ ಸ್ವಲ್ಪ ಭಯ ಇತ್ತು ಅವಳಿಗೆ. ಬಟ್ ಎಲ್ಲ ಮೀರಿ ಈ ಕೆಲಸ ಮಾಡಿದ್ವಿ.
ಅಲ್ಲ ಯಾರು ಪ್ರಯತ್ನನೂ ಪಡ್ಲಿಲ್ಲ ನಿಮ್ಮಿಬ್ಬರ ಮಧ್ಯೆ ಒಂದು ಸಾಮರಸ್ಯ ಮೇಡಮ್ ತರಕ್ಕೆ? ಹಾ ಬಂದ್ವಿ ಎಲ್ಲ ಮಾಡಿದ್ವಿ ಮೇಡಮ್, ಎಲ್ಲಾ ಮಾಡಿದ್ರು. ಅವ್ರ ಅಣ್ಣ ಮಾಡಿದ್ರು, ಅವ್ರ ಅಕ್ಕೆ ಮಾಡಿದ್ರು, ಅವ್ರ ಅಮ್ಮ ಮಾಡಿದ್ರು, ನಾನು ಮಾಡಿದೆ. ನಮ್ ಕಡೆ ಒಂದು ನನ್ನ ಫ್ರೆಂಡ್ಸ್ ಸರ್ಕಲ್ ಇಂದಾನು ಒಂದ್ 4-5 ಜನರು ಟ್ರೈ ಮಾಡಿದ್ರು. ಎಲ್ಲ ಟ್ರೈ ಮಾಡಿ ನಾನು ಆಗ್ಲೇ ಮದ್ವೆ ಆಗೋಯ್ತು, ಇವಾಗೇನ್ ಇದು ಹಳೆ ಕತೆ ಹಿಡ್ಕೊಂಡ್ ಬರ್ತಿದ್ಯಾ ಅಂತ ಹೇಳುತ್ತೆ.